ನೀವು ಒಳ್ಳೆಯವರಾಗಿದ್ದು ದೇವರ ಭಕ್ತರಾಗಿದ್ರು ಕೂಡ ನೀವು ಇಷ್ಟ ಪಡೋರನ್ನ ಮತ್ತು ನೀವು ಇಷ್ಟ ಪಡೋದನ್ನ ದೇವರು ಯಾಕೆ ನಿಮ್ಮಿಂದ ದೂರ ಮಾಡ್ತಾನೆ ಗೊತ್ತಾ? ಇದೇ ಪ್ರಶ್ನೆಯನ್ನ ಒಮ್ಮೆ ಅರ್ಜುನ ಶ್ರೀಕೃಷ್ಣನಿಗೆ ಕೇಳ್ತಾನೆ, ಪ್ರಭು ನೀವು ಪ್ರೀತಿಸುವಂತ ವ್ಯಕ್ತಿಗಳಿಗೆ ನೀವೇನ್ ಮಾಡ್ತೀರಾ ಅಂತ. ಆಗ ಶ್ರೀಕೃಷ್ಣ ಹೇಳ್ತಾರಂತೆ, ಕರೋಮಿ ಬಂಧು ವಿಚ್ಛೇದಂ, ಅಂದ್ರೆ ನಾನು ಯಾರನ್ನ ಪ್ರೀತಿಸ್ತೀನೋ ಅವರ ಬಂಧುಗಳನ್ನ ಮತ್ತು ಸ್ನೇಹಿತರನ್ನ ಅವರಿಂದ ದೂರ ಮಾಡ್ಬಿಡ್ತೀನಿ ಅಂತ. ಸೊ ಯಾವಾಗ ಅವರು ಒಂದಷ್ಟು ಸಂಬಂಧಗಳನ್ನ ಕಳ್ಕೊಂತಾರೋ ಆಗ ಅವ್ರಿಗೆ ಅನ್ಸುತ್ತೆ, ಹೋಗಿದ್ದು ಬರೀ ಸಂಬಂಧಗಳಲ್ವಾ, ನನ್ನ ಹತ್ರ ದುಡ್ಡಿದೆ ಬಿಡು ಅಂತ. ಆಗ ಶ್ರೀಕೃಷ್ಣರು ಮುಂದೊಡ್ದು ಹೇಳ್ತಾರಂತೆ, ಹರೀಶೇ ತದ್ಧನಂ ಸನೆ, ಅಂದ್ರೆ ನಾನು ಅವ್ರ ಹತ್ರ ಇರುವಂತ ದುಡ್ಡು ಮತ್ತು ಸಂಪತ್ತನ್ನು ಕೂಡ ನಿಧಾನವಾಗಿ ಕಿತ್ಕೋತೀನಿ. ಅವ್ರಿಗೆ ಯಾವಾಗ ಇರುವುದೆಲ್ಲವೂ ಕೂಡ ಶೂನ್ಯ ಅನ್ಸುತ್ತೋ ಆಗ ಅವರು ನನ್ನ ಪಾದಗಳಿಗೆ ಬಂದು ಅರ್ಪಿತರಾಗ್ತಾರೆ. ಅವರು ಒಮ್ಮೆ ನನ್ನ ಮುಂದೆ ಬಂದು ನೀನೇ ಎಲ್ಲ ಅಂತ ಒಮ್ಮೆ ಶರಣಾದ ಮೇಲೆ ನಾನು ಚಾರ್ಜ್ ತಗೊಂತೀನಿ, ಆಮೇಲೆ ಅವನು ಬಯಸಿದ್ದೆಲ್ಲವನ್ನು ಕೂಡ ನಾನು ಕೊಡ್ತೀನಿ ಅಂತ. ಸೊ ಜೀವನದಲ್ಲಿ ಒಳ್ಳೆಯವರಿಗೆ ಮೊದಲು ದೇವರು ಕಷ್ಟಗಳನ್ನ ಕೊಡ್ತಾನೆ, ಎಲ್ಲವನ್ನು ಕೂಡ ಕಿತ್ಕೋತಾನೆ, ಅವ್ರನ್ನ ಪರೀಕ್ಷೆ ಮಾಡ್ತಾನೆ. ಜೀವನದ ಪರೀಕ್ಷೆಯಲ್ಲಿ ಅವನೊಮ್ಮೆ ನಿಯತ್ತಾಗಿ ಗೆದ್ದು ತೋರಿಸಿದ್ರೆ ಆಗ ಕೃಷ್ಣ ಹೇಗೆ ಅರ್ಜುನನಿಗೆ ಸಾರಥಿಯಾಗಿ ಅವನನ್ನ ಗೆಲ್ಲಿಸ್ತಾನೋ ನಿಮ್ಗೂ ಕೂಡ ಸಾರಥಿಯಾಗಿ ನಿಮ್ಮ ಜೀವನದಲ್ಲಿ ನಿಮ್ಮನ್ನ ಗೆಲ್ಲಿಸ್ತಾನೆ. ಸೊ ಜೀವನದಲ್ಲಿ ನೀವು ಬಯಸಿದೆಲ್ಲವೂ ಕೂಡ ಸುಲಭವಾಗಿ ಸಿಕ್ಕರೆ ಅದು ದೇವರು ಕೊಟ್ಟಂತ ಭಿಕ್ಷೆ ಅಂತ ಅನ್ಕೋಬೇಕು. ಇನ್ ಕೇಸ್ ನೀವು ಬಯಸಿದ್ದು ಸಿಕ್ಕಿಲ್ಲ ಅಂದ್ರೆ ಅದು ದೇವರು ನಿಮ್ಗೆ ಕೊಡ್ತಿರುವಂತ ರಕ್ಷೆ ಅಂತ ಅನ್ಕೋಬೇಕು.